ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೈಡ್ ರೈಸ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಲೈಕ್ ನೀವು ಯಾವುದೇ ಸಾಸ್ ಇಲ್ಲದೆ ಒಂದು ಫ್ರೈಡ್ ರೈಸ್ ಮಾಡ್ಬೋದು ಈಸಿಯಾಗಿ, ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡಿ. ಈ ಥರ 1 2 3 ಫ್ರೈಡ್ ರೈಸ್ ಪೌಡರ್ ಅಂತ ಬರುತ್ತೆ. ಇದೊಂದು ಪ್ಯಾಕೆಟ್ ಇಂದನೇ ನೀವು ಫ್ರೈಡ್ ರೈಸ್ ಮಾಡ್ಕೋಬೋದು, ಯಾವುದೇ ಸಾಸಿಂದ ಅವಶ್ಯಕತೆ ಇರಲ್ಲ. ಸೊ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾಳೆ. ಸೊ ಅವಳು ಯಾರಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದುವರೆಗೂ ಒಂದು ವಿಡಿಯೋದಲ್ಲೂ ಅವಳು ನಾನು ತೋರಿಸಿಲ್ಲ. ಲೆಟ್ ಮಿ ಇಂಟ್ರೊಡ್ಯೂಸ್ ಹರ್. ಸೊ ನನ್ನ ಫ್ರೆಂಡನ್ನು ಮೀಟ್ ಮಾಡಿಸ್ತೀನಿ ಅಂದಿದ್ನಲ್ಲ, ಯಶಸ್ವಿನಿ, ಯಶು ಅಂತ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಲೈಕ್ ಫ್ರಮ್ LKG ಇಂದ ವಿ ಆರ್ ಫ್ರೆಂಡ್ಸ್. ಈಗ ಏನು ವಿಷಯ ಅಂದರೆ ಇವಳಿಗೆ ಅಡುಗೆ ಬರಲ್ಲ. ಸೊ ನಾನು ಹೇಗಿದ್ರು ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಸೊ ಇವಳಿಗೂ ಫ್ರೈಡ್ ರೈಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಇವಳು ನನ್ನ ವಿಡಿಯೋದಲ್ಲಿ ಇವಾಗ ಇರ್ತಾಳೆ. Throughout my video, she'll be in my subscribe and share her YouTube channel. Yeah. Please ಸ್ವಲ್ಪ ನಾಚಿಕೆ, ಅದಕ್ಕೆ ಅವಳು ಅಷ್ಟು ಬರ್ತಿಲ್ಲ. ಸ್ವಲ್ಪ ನಾಚಿಕೆ, ಆದ್ರೆ ಕ್ಯಾಮ್ರಾ ಮುಂದೆ ಅಷ್ಟೇ ಟ್ರೋಲ್ ಮಾಡ್ಬಿಡ್ತಾರೆ ಅಂತ. ಲೈಕ್ ಕ್ಯಾಮ್ರಾ ಮುಂದೆ ಮಾತ್ರ ಈ ಥರ ಆಡ್ತಿದ್ದಾಳೆ ಅಷ್ಟೇ. ಓಕೆ, ದೆನ್ ಲೆಟ್ ಸ್ಟಾರ್ಟ್. ಹೇಗೆ ಮಾಡೋದಂತ ನೋಡೋಣ. ಅವಳಿಗೂ ಹೇಳ್ಕೊಡ್ತೀನಿ. ಸೊ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನು ಆಲ್ರೆಡಿ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್, ಆನಿಯನ್ನು, ಗಾರ್ಲಿಕ್ಕು ಮತ್ತು ಚಿಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಕ್ಯಾಪ್ಸಿಕಮ್, ಕೊರಿಯಾಂಡರ್ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ನಾನೇ ಗೈಸ್ ಕಟ್ ಮಾಡಿರೋದು. ಸೊ ಕ್ರೆಡಿಟ್ ಗೋಸ್ ಟು ಮೀ. ಇಲ್ಲ, ಕೆಲವೊಂದು ಮಾತ್ರ. ಇದು ನಾನು ಇನ್ನು 3 ಮಾಡಿದ್ದಾಳೆ, ಅದಕ್ಕೆಲ್ಲ ಅಂತಿದ್ದಾಳೆ ಅಷ್ಟೇ. ಇರಲಿ, ಕ್ರೆಡಿಟ್ಸ್ ತೊಗೊಂಡ್ಲಿ ಬಿಡಿ, ಪಾಪ ಹುಡುಗಿಗೆ ಅಡುಗೆ ಬರಲ್ಲ, ಶಾಪಿಂಗ್ ಆದರೂ ಬರುತ್ತೆ ಅಂತ ಹೇಳೋಣ. ಸೊ ಈಗ ಹೇಗಂತ ಸ್ಟಾರ್ಟ್ ಮಾಡೋಣ. ಇಷ್ಟೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೆ, 1-2 ಕ್ಯಾರೆಟ್ ತೊಗೊಂಡಿದ್ದೆ, ಬೆಳ್ಳುಳ್ಳಿ ಒಂದು 7-8 ಕ್ಲೋವ್ಸ್ ತೊಗೊಂಡಿದ್ದೆ, ಇದು ಒಂದು 5 ತೊಗೊಂಡಿದ್ದೆ, ಚಿಲ್ಲಿ, ಆನಿಯನ್ ಬಂದು 3 ತೊಗೊಂಡಿದ್ದೆ, ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜ್ದು, ಇದು ಸ್ವಲ್ಪ ಟೊಮೆಟೊ ಒಂದು 3 ತೊಗೊಂಡಿದ್ದೆ. ಸೊ ಇಷ್ಟೆಲ್ಲದನ್ನು ಸಣ್ಣದಾಗಿ ಹಚ್ಕೋಬೇಕು ನೀವು, ಗೊಜ್ಜಾಗಬೇಕಲ್ವ ಅದು, ಅದಕ್ಕೆ. ಸೊ ಈಗ ನಾನು ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ನೀವು ರೈಸಿಗೆ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇದು ಯಾವ ಹಾಡು? ಸೊ ಮೊದಲಿಗೆ ನಾನು ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ. ಬಾಣಲಿ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಲಿ. 1 ಮಿನಿಟಾ? ಏನಕ್ಕೆ? ಕಾಯೋದಿಕ್ಕ? ಅದೆಷ್ಟೊತ್ತು ತಗೊಳುತ್ತೋ ಅಷ್ಟೊತ್ತು. ಹಿಂಗಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಬಿಸಿ ಹಬೆ ಬಂದರೆ ಬಾಣಲಿ ಕಾದಿದೆ ಅಂತ. ಇಲ್ಲಾಗ ನೀವು ಖಾಲಿನೂ ಕಾಯಿಸ್ಕೋಬೋದು, ಎಣ್ಣೆ ಹಾಕಿನೂ ಕಾಯಿಸ್ಬೋದು. ಕಾಯಿಸಿದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ, ಇವಳಿಗೆ ಅಡುಗೆ ಗೊತ್ತಿರಲ್ಲ, ಅದಕ್ಕೆ ಸ್ವಲ್ಪ ಬೇಸಿಕ್ಸಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೂ ಅಡುಗೆ ಚೆನ್ನಾಗಿ ಮಾಡಿದ್ನೋ ಇಲ್ವೋ? ನೆನ್ನೆ ಮಾಡಿಕೊಟ್ಟಿದ್ಲು, ಚೆನ್ನಾಗಿ ಮಾಡಿದ್ಲು. ಅಂದರೆ ಕೆಲವೊಂದು ಬರುತ್ತೆ ಅವಳಿಗೆ, ಎಲ್ಲ ಬರಲ್ಲ. ಎಣ್ಣೆ ಒಂಚೂರು ಜಾಸ್ತಿ ಬೇಕು ಇದಕ್ಕೆ, ನೋಡಿ ಹಾಕಿ. ತುಪ್ಪ ಇದ್ರೆ ಹಾಕೋಬೋದಾ? ಬೇಡ, ಎಣ್ಣೆ ಅಷ್ಟೇ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ, ಕಾದಿದೆ ಫುಲ್ಲು. ಸ್ವಲ್ಪ ಜೀರಿಗೆ ಹಾಕ್ಕೋತಿದ್ದೀನಿ. ಸಾಸಿವೆ ಆದರೆ ಸಾಸಿವೆ ಹಾಕ್ಕೊಳ್ಳಿ, ನಮ್ಮ ಮನೇಲಿ ಖಾಲಿ ಆಗಿದೆ, ಅದಕ್ಕೆ ನಾನು ಹಾಕ್ತಿಲ್ಲ. ಈಗ ಆನಿಯನ್ ಹಾಕ್ಕೋತಾ ಇದ್ದೀನಿ. ಏನಂದರೆ ಈ ಡಿಶಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಷ್ಟೇ. ಅದು ಈಗ ಇದು ಸ್ವಲ್ಪ ಫ್ರೈ ಆಗಿದೆ, ಇನ್ನೂ ಆಗಬೇಕು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಗಾರ್ಲಿಕ್ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಇದನ್ನು ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಡೈರೆಕ್ಟು ಎಣ್ಣೆಲಿ ಹಾಕಬಾರ್ದು, ಘಾಟ್ ಬರುತ್ತೆ. ಅದಕ್ಕೆ ಆನಿಯನ್ ಹಾಕಿದ್ಮೇಲೆ ಹಾಕ್ಕೋಬೇಕು. ಬೆಳ್ಳುಳ್ಳಿನ ಹಾಕ್ಬೋದು, ಆದರೆ ಅದು ಏನಂತಾರೆ ತಳ ಅಂಟ್ಬಿಡುತ್ತೆ, ಅದಕ್ಕೆ ಆನಿಯನ್ ಜೊತೆ ಹಾಕ್ಬೋದು. ಗೊತ್ತಾಯ್ತಾ? ಓಕೆ ಮೇಡಮ್. ಅದು ಬೇಯ್ತಿರುವಾಗೆ ನಾನೊಂದು 1 ಸ್ಪೂನ್ ಉಪ್ಪು ಹಾಕ್ಕೋತಿದ್ದೀನಿ, ಬೇಗ ಬೇಯುತ್ತೆ ಅಂತ ತರಕಾರಿ ಎಲ್ಲ. ಸೊ ಈಗ ನೋಡಿ ಇಷ್ಟಾಗಿದೆ. ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೋತೀನಿ, ಸ್ವಲ್ಪ ಇಷ್ಟು ಹಾಕ್ಕೋತಿದ್ದೀನಿ.
ಆನಿಯನ್ ಬ್ರೌನ್ ಆಗ್ಬೇಕಂತಾನೆ ಏನಿಲ್ಲ, ಟ್ರಾನ್ಸ್ಲೂಸೆಂಟ್ ಆದ್ರೆ ಅಕ್ಕ ಇಲ್ಲಿ ಅಡುಗೆ ಮಾಡ್ತಾಳೆ ಗೈಸ್, ಮನೇಲಿ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಮನೆಯಲ್ಲಿ ನಮ್ಮ ಮಮ್ಮಿ ಮಾಡ್ತಾರಲ್ವಾ. ಹೌದು, ಗೋಲ್ಡನ್ ಸ್ಪೂನ್ ಲೇಡಿ ಯಾರು? ನೀನು. ಹೀಗೆ ಮನೇಲಿ ಹಂಗೇನಿಲ್ಲಪ್ಪ, ಇಲ್ಲಿ ಬಂದರೆ ಓನ್ಲಿ ಸ್ಟೀಲ್ ಸ್ಪೂನ್. ಸೊ ಈಗ ನೋಡಿ ಇಷ್ಟ ಆಗಿದೆ, ಸಾಕು, ಇಷ್ಟ ಆದರೆ ಸಾಕು. ಈಗ ನೆಕ್ಸ್ಟ್ ನಾನು ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಹಾಕ್ಕೋತೀನಿ, ಆಮೇಲೆ ಬೀನ್ಸ್ ಹಾಕ್ತೀನಿ. ಅದು ಬಿಸಿ ಆಗಲ್ವೇನೆ? ಬಿಸಿ ಇಲ್ಲ. ಅದು ಫ್ರೈ ಆಗೋವರೆಗೂ ನಾನು ಎಷ್ಟೊಂದು ಸ್ವಲ್ಪ ಮಾತಾಡ್ತೀನಿ. ನಿಮ್ಮ ಆಸೆಯನ್ನು ಬದಲಾಯಿಸಿ, ನೀವು ಕೇಳಿರುವುದು ಸಾಧ್ಯವೇ ಇಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಅಂತ ಮುಖ ಮುಚ್ಕೊಂಡು ಮಾಡ್ತಿದ್ದಾಳೆ ಗೈಸ್. ಏನ್ ಮಾಡೋಣ ಇವ್ರಿಗೆಲ್ಲ? ನಾವು ತುಂಬಾ ನಾಚಿಕೆ ಸ್ವಭಾವ ಗೈಸ್. ನನ್ನ ವಿಡಿಯೋಗೆಲ್ಲ ವ್ಯೂಸ್ ಬರಬಾರ್ದು ಅಂತ ತುಂಬಾ ಬೋರಿಂಗ್ ಆಗಿ ಕಾಣಿಸೋಣ ಅಂತ ಇದು ಮಾಡ್ತಾವ್ರೆ. ಕ್ಯಾಮ್ರಾ ಹಿಂದೆ ಈ ತರ ಇರೋದೇ ಇಲ್ಲ, ಕ್ಯಾಮ್ರಾ ಮುಂದೆ ಮಾತ್ರ ಭಾರಿ ಸಂಸ್ಕಾರಿಗಳು ಇವರೆಲ್ಲ. ಸ್ಟೋರಿ ಹೇಳೋಣ ಬಾ. ಇಲ್ವಾ, ನೀನೇನು ಮಾತಾಡ್ಬೇಡ, ಇಲ್ಲಿ ನಿಂತ್ಕೋ ಸಾಕು. ನಾನೇ ಮಾತಾಡ್ತೀನಿ. ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ, ಅಲ್ಲಿ ಬರಲ್ಲ. ಇಲ್ಲೇ ನಿಂತ್ಕೊಂಡು ನಿಂಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ. ನೀನು ಹಿಂಗೆ ನಿಂತ್ಕೋ. ಈ ತರ ಇದ್ರೆ ನಾನು ಹಿಂಗೆ ಮಾಡೋದು. ಸರಿ, ನಾನು ಕ್ವಶನ್ ಕೇಳ್ತೇನೆ, ಹೇಳು. ಅಡುಗೆ ಹೇಗೆ ಕಲಿತೆ? ಹೇಗೆ ಅಂದ್ರೆ ಇಂಟ್ರೆಸ್ಟ್ ಅಷ್ಟೇ. इंटरेस्ट इधर ಏನ್ ಬೇಕಾದರೂ ಕಲಿತಾರೆ ಹಂಗೆ ನಾನು ಕುಕಿಂಗ್ कितने तेजस्वी लोग हैं हमारे पास, कितने शानदार विचार रखते हैं जी. ಕುಕಿಂಗ್ ಅಂದ್ರೆ ಈ ತರ ಕುಕಿಂಗ್ ಅಲ್ಲ, ನಂಗೆ ಒಂಥರ ವೆರೈಟಿ ಮಾಡಬೇಕು, ಕೇಕು ಡಿಫ್ರೆಂಟ್ ಆ ತರ ಮಾಡೋಕ್ಕೆ ಇಂಟ್ರೆಸ್ಟ್. ಆಮೇಲೆ ಹೋಗ್ತಾ ಹೋಗ್ತಾ ಅದು ಅನಿವಾರ್ಯ ಆಯ್ತು. ಉಜ್ಜಿರೆಯಲ್ಲಿ ನಾವು ಮನೆ ಮಾಡಿದ್ವಿ, ಕಲ್ತ್ಕೊಂಡು ಆವಾಗಿಂದ ಮಾಡಿ 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 ಅಭ್ಯಾಸ ಅಷ್ಟೇ. ಇನ್ನೂ ಕಲಿತಾ ಇದ್ದೀನಿ. ಸೊ ನಾನು ಎಷ್ಟು ಹೇಗೆ ಪರಿಚಯ ಅಂದರೆ, ಅವಳೇ ಹೇಳ್ತಾಳೆ ಅದನ್ನ. ಹೇಗೆ ಪರಿಚಯ ನಮಗೆ? ಅವರಪ್ಪ ನಮ್ಮಪ್ಪ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸು. ಸೊ ಹಂಗಾಗಿ ನಾವಿಬ್ರು ಒಂದೇ ಊರು ಆಕ್ಚುಲಿ. ನಾವು LKG ಇಂದ 8th ವರೆಗೂ ನಾನು ಒಂದು ಸ್ಕೂಲಲ್ಲಿ ಇದ್ದೆ. ಅವಳು LKG ಇಟ್ಟು 7th ಜೊತೆಲೇ ಇದ್ವಿ. 8th ಅಲ್ಲಿ ಇವಳು SRS ಗೆ ಹೋಗ್ಬಿಟ್ಲು ಗೈಸ್, ನನಗೆ ಬಿಟ್ಬಿಟ್ಟು. ಮತ್ತೆ 9th ಗೆ ನಾನು ಹೋದೆ, ನಾನಿನ್ನೂ ಬಿಡಲ್ಲವ್ರೆ ಅಂತ. ಮತ್ತೆ 9th 10th SRS, ಫಸ್ಟ್ PU ಸೆಕೆಂಡ್ PU ಇಬ್ರು ಎಕ್ಸಲೆಂಟ್ ಅಲ್ಲೇ ಓದಿದ್ವಿ, ಅಲ್ಲೂ ಒಟ್ಟಿಗೆ. ದೆನ್ ಇಂಜಿನಿಯರಿಂಗ್ ಸಪ್ರೇಟ್ ಆಗೋದ್ವಿ. ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ SSCET ಗೆ ಬಾ ಅಂತ. ಹೌದಾ? ಯಾವಾಗ ಹೇಳಿದೆ? ಹೇಳಿದೆ ಹಾಕು ಹೋಗ್ಬಿಡಕ್ಕಾಗುತ್ತಾ ಗೈಸ್? ನಂಗೆ ಹಾಕಿದೆ ಹಾಕು ಅಂತ ಹೇಳಿದ್ದೆ. ಹಾಕಿದ್ದೆ ಇವಳು SDM ಹೋದ್ಲು, ನಾನು SDM ಸಿಕ್ಬಿಡ್ತು ಗೈಸ್. ಆಕ್ಚುಲಿ ಏನಂದ್ರೆ ಸ್ಟೋರಿ, ನಂಗೆ ಬೆಂಗಳೂರಲ್ಲೇ ನಾನು ಮ್ಯಾನೇಜ್ಮೆಂಟಿಗೆ ಜಾಯಿನ್ ಆಗಿದೆ. ಆಕ್ಚುಲಿ ಹೇಳ್ತೀನಿ, ಈಗ ಕ್ಯಾರೆಟ್ ಆಗಿದೆ. ಬೆಂಗಳೂರಲ್ಲಿ ಮ್ಯಾನೇಜ್ಮೆಂಟ್ ಜಾಯಿನ್ ಆಗಿ 1 ಮಂತ್ ಇದ್ದು ಕ್ಯಾರೆಟ್ ಆಗಿದೆ. ನಾನು ಬೀನ್ಸ್ ಹಾಕ್ತಿದ್ದೀನಿ ಈಗ. ಕ್ಯಾರೆಟ್ ಸ್ವಲ್ಪ ಸ್ಟ್ರಿಂಕ್ ಆದಮೇಲೆ ಬೀನ್ಸ್ ಹಾಕ್ಕೋಬೇಕು ಆಯಿತಾ. ಇವಾಗ ಬೀನ್ಸ್ನು ಅದೇ ಥರ ಫ್ರೈ ಮಾಡ್ಕೋಬೇಕು. ನಂಗೆ ಆ್ಯಕ್ಚುಲಿ ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ನಮ್ಮಪ್ಪ ಸೇರಿಸಿತ್ತು, BIT ಕಾಲೇಜ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿ ಸೇರಿಸಿದ್ರು. ನಾನು ಅಲ್ಲೊಂದು 1 ಮಂತು ಹೋಗಿಲ್ಲ, ಒಂದು 3 ವೀಕ್ಸ್ ಹೋದೆ ಅಲ್ಲಿ. ಆಮೇಲೆ ನನಗೆ SDML ಸಿಕ್ತು, ನನಗೆ CETಲಿ SDML ಸಿಕ್ತು ಸೀಟ್ ನನಗೆ. ಸೊ ಗೌರ್ಮೆಂಟ್ ಸೀಟ್ ಸಿಕ್ತು, ಅದಕ್ಕೆ ನಾನು ಅಲ್ಲೋದೆ, ಇಲ್ಲಿ ಬಿಟ್ಟು ಅಲ್ಲೋದೆ. ಇವಳು ಕರೆದಿದ್ಲಂತೆ, ನಂಗೆ ನೆನಪಿಲ್ಲ. ಬಟ್ ನಾನು ಹಾಕಿದ್ದೆ SJCET, ಬಟ್ ನಂಗೆ ಅಲ್ಲಿ ಸಿಕ್ಕಿರಲಿಲ್ಲ. ಆಮೇಲೆ ಅಲ್ಲೋದೆ ಅಷ್ಟೇ. ಆಮೇಲೆ ಇಲ್ಲಿ ಬಂದೆ, ಮತ್ತೆ ಇಂಟರ್ನ್ಶಿಪ್ಪಿಗೆ ಅಂತ ಇಲ್ಲಿ ಬಂದಿರೋದೀಗ. ಆಕ್ಚುಲಿ ನಾನು ಇರೋದು ಬೇರೆ ಮನೆಯಲ್ಲಿ. ಇವಳು ನಮ್ಮ ಮನೆಗೆ ಬಂದಿರೋದು, ನಮ್ಮ ಮನೇಲಿ ನಾನು ಒಬ್ಳೆ ಇದ್ದೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಆಕ್ಚುಲಿ ಫ್ರೆಂಡ್ಸ್ ಅಲ್ಲ, ಇವಳಂದ್ರೆ ಆಗ್ತಾನೆ ಇರಲಿಲ್ಲ, ಅವಳಿಗೂ ನಾನಂದ್ರೆ ಆಗ್ತಿರ್ಲಿಲ್ಲ, ನನಗೆ ಅವಳಂದ್ರೆ ಸ್ಟಾರ್ಟ್ ಆಗಿದೆ 9th ಅಲ್ಲಿ. ಎನಿಮೀಸ್, ಫುಲ್ ಎನಿಮೀಸ್. 9th ಅಲ್ಲಿ ಸ್ವಲ್ಪ ಅಲ್ಲಿವರೆಗೂ ಎನಿಮೀಸ್. ಅವಳ SRS ಬಂದ್ಮೇಲೆ
ಆಗೊಂಚೂರು ಸ್ಟಾರ್ಟ್ ಆಗಿದ್ದು. ಆಮೇಲೆ ಎಕ್ಸಲೆಂಟಲ್ಲೂ ಅಷ್ಟೇ, ಫಸ್ಟ್ ಇಯರಲ್ಲಿ ಅಷ್ಟಿದ್ದಿಲ್ಲ, ಬಟ್ ಸೆಕೆಂಡ್ ಇಯರಿಂದ ಸ್ಟ್ರಾಂಗ್, ಅಂದರೆ ಪೂರಾ ಸ್ಟ್ರಾಂಗ್ ಆ ಥರ. ಅಲ್ಲಿವರೆಗೂ ಎನಿಮಿ ಫಸ್ಟ್ ಇಯರ್ ಅಲ್ಲಿ ಬಟ್ ಏನು ರೀಸನ್ ಈಗ ಗೊತ್ತಿಲ್ಲ, ಬಟ್ ಆಗ್ತಿದೆ. ಸುಮ್ಮನೆ ಚೈಲ್ಡಿಶ್ ಆ ಥರ ಹುಚ್ಚು ರೀಸನ್ಸ್ ಇರ್ತಾವಲ್ಲ ಆ ಥರ, ಸುಮ್ಮನೆ ಹಂಗೆ ಆಗ್ತಾ ಇರಲಿಲ್ಲ ಅಷ್ಟೇ. ಇವಾಗ ಫ್ರೆಂಡ್ಸ್ ನೋ ಒಂದ್ಸರಿ ಬಾ ಓಡಾಗ್ತದೆ ನೋಡಿ ಗೈಸ್. ಸುಮ್ಮನೆ ಹಿಂಗೆ ಆಡೋದಷ್ಟೇ, ಕ್ಯಾಮ್ರಾ ಆಫ್ ಮಾಡಿದ್ರೆ ಕೇಳಬೇಡಿ. ನಾನು ಸೈಲೆಂಟ್ ಹುಡುಗಿ. ಬಿಟ್ರೆ ಇವಳು ಗೊತ್ತಿರೋರು ಇರ್ತಾರಲ್ಲ ನಿಮ್ಮ ಫ್ರೆಂಡ್ಸ್, ಎಲ್ಲರೂ ಕಾಮೆಂಟ್ ಮಾಡಿ ನಾನು ಎಷ್ಟು ಸೈಲೆಂಟ್ ಅಂತ. ಜಾನ್ವಿ ಸೈಲೆಂಟ್ ಅಂತ ಅಲ್ಲ, ನಾನು ಹೇಳಿಲ್ಲಪ್ಪ, ನಾನು ಸೈಲೆಂಟ್ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ಕ್ಯಾಮ್ರಾ ಮುಂದೆ ಹೆಂಗಿದ್ದೀನೋ ಕ್ಯಾಮ್ರಾ ಇಲ್ದಿರೋ ಹಂಗೆ ಸ್ವಲ್ಪ ದೂರಿದ್ದಾಳೆ ಕ್ಯಾಮ್ರಾ ಮುಂದೆ. ಹಂಗೇನಿಲ್ಲ. ಹೌದು, ಐ ಆಮ್ ಲೈಕ್ ದಿಸ್ ಓನ್ಲಿ ಗೈಸ್. ಇಂಗ್ಲಿಷ್ ಅಂತಂದ್ರೆ ಇವನು ನೀವು ಮಾತಾಡ್ತೀವಿ ಮಾಡಿ. ಸೊ ಈಗ ಬೀನ್ಸ್ ಫ್ರೈ ಆಗಿದೆ, ಪೌಡರ್ ಆಗಿದ್ದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ. ಯೂಟ್ಯೂಬ್ ನೋಡಿನೇ ಕಲ್ತ್ಕೊಂಡಿದ್ದ ಫ್ರೈಡ್ ರೈಸ್. ನಂದೇನು ಗೊತ್ತಾ, ನೋಡ್ತೀನಿ, ನಂಗೆ ಬರುತ್ತಂದ್ರೆ ನೋಡ್ತೀನಿ, ಆದರೆ ಮಾಡುವಾಗ ನಂದೇ ಏನೋ ಒಂದು ಆ್ಯಡ್ ಮಾಡಿರ್ತೀನಿ ಅದರಲ್ಲಿ. ಯೂಟ್ಯೂಬಲ್ಲೂ ನೋಡ್ದಂಗೆ ನಾನು ಮಾಡ್ದಂಗೆ ಆ್ಯಡ್ ಆನ್. ಸೊ ಈಗ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಆರ್ಡ್ರಲ್ಲಾದರೂ ಹಾಕ್ಕೋಬೋದು, ತರಕಾರಿ ಇದೇ ಆರ್ಡ್ರಲ್ಲಿ ಹಾಕ್ಬೇಕಂತಿಲ್ಲ. ಫಸ್ಟು ಟೊಮೆಟೊ ಹಾಕ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮಾಡಿದ್ರೆ ಫ್ರೈಡ್ ರೈಸ್. ಚೆನ್ನಾಗಿ ಲೆಮನ್ ಹಾಕಿದ್ರೆ ಲೆಮನ್ ರೈಸ್. ಸೊ ಇದು ಫ್ರೈ ಆಗಬೇಕು ಚೆನ್ನಾಗಿ, ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಅದು ಬೇಯಬೇಕು. ಬೇಗ ಬೆಂದ್ಬಿಡುತ್ತೆ, ಅಂದರೆ ಪಾತ್ರೆ ಎಲ್ಲ ಬಿಸಿಯಾಗಿರುತ್ತಲ್ವಾ. ನಾನು ಇಷ್ಟನಾ ನಿಂಗೆ? ನನಗೂ ಅಷ್ಟೇ ಗೈಸ್, ಇಲ್ಲಂದ್ರೆ ಏನು ಇಷ್ಟ ಇಲ್ಲ. ಸುಮ್ಮನೆ ಅಲ್ಲಿ ನಮ್ಮ ಮನೇಲಿ ಯಾರು ಇರಲಿಲ್ಲ ಅಂತಷ್ಟೇ ಬಂದಿರೋದು ನನಗೆ. ನಾನು ಸುಮ್ಮನೆ ಮನೆಗೆ ಸೇರಿಸಿದ್ದೀನಿ ಅಷ್ಟೇ. ಪಾಪ ಒಬ್ಳೆ ಹುಡುಗಿ ಇವಳಿದಾಳಂತ ಏನು ಬಂದಿಲ್ಲ, ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ಅಂತ ಅಷ್ಟೇ. ನನ್ನನ್ನ ಪಾಪ ಭಯ ಆಗ್ತಿದೆ ಅಂದ್ಲು. ಮತ್ತೆ ನಿಂಗೆ ಯಾವ ಅಡುಗೆ ಇಷ್ಟ? ಚಿಕನ್ ಅದೇನು ಬಿರಿಯಾನಿ, ಲೆಗ್ ಪೀಸ್ ಬರುತ್ತಾ ಮಾಡೋದು? ಬರಲ್ಲ, ಕಲ್ತ್ಕೋತೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಲಾವಿದ ಯಾರು ಅಂತ ಜನ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಓಹೋ, ಈ ಥರ ಡೈಲಾಗ್ ಹೊಡೆದ್ಬಿಟ್ರೆ ನಾವು ಇನ್ನೇನು ಮುಂದಕ್ಕೆ ಮಾತಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಅನಿಸ್ತೀವಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನಾನು. ನೀವು ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕ್ಕೊಳ್ಳಿಲ್ಲ ಅಂದರೆ. ಈ ಗೊಜ್ಜೆಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಮತ್ತು ಈ ಗೊಜ್ಜನ್ನ ನಾವು ಒಂದಿನ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ನೋಡಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗ್ತಾ ಇದೆ, ತೋರಿಸೆ ನೋಡಿ. ಅಷ್ಟು ಹತ್ರ ಬೇಡಮ್ಮ, ಮತ್ತೆ ಸಾಕು, ಇಷ್ಟು ಇಟ್ಟಿದ್ದೀನಿ ಬಿಡು. ನೋಡಿ ಟೊಮೆಟೊ ಎಲ್ಲ ಬೆಂದಿದೆ. ಈಗ ಪೌಡ್ರ್ ಹಾಕ್ಕೊಂಡು ಅದೇ ಥರ ಪೌಡ್ರನ್ನ ಫ್ರೈ ಮಾಡ್ಕೋಬೇಕು. ನಾನು ಈಗಲೇ ಟೇಸ್ಟ್ ಮಾಡ್ತೀನಿ ಗೈಸ್. ನೋಡಿ ಫ್ರೈಡ್ 1 2 3 ಫ್ರೈಡ್ ರೈಸ್ ಪೌಡರ್ ಇದೆ ಅಂತಿಲ್ಲ, ನೀವು ಬೇರೆ ಬ್ರ್ಯಾಂಡದು ನೀವು ಯೂಸ್ ಮಾಡ್ಬೋದು, ಅದೇನಿಲ್ಲ. ಬಟ್ ನಾವು ಮಾಡಿದಾಗೆಲ್ಲ ನಾವು ಇದನ್ನೇ ಹಾಕೋದು ಅಷ್ಟಾಗಿ. ಎರಡು ಹಾಕ್ತೀಯಾ? ಕಡಿಮೆ ಬೇಕಂದರೆ 1 ಪ್ಯಾಕೆಟು, ಜಾಸ್ತಿ ಬೇಕಂದರೆ 2 ಪ್ಯಾಕೆಟ್, ಡಿಪೆಂಡ್ಸ್ ನಿಮ್ಮ ಟೇಸ್ಟ್ ಮೇಲೆ. ನಮಗೆ ಸ್ವಲ್ಪ ಗೊಜ್ಜೆಲ್ಲ ಜಾಸ್ತಿ ಇಷ್ಟ, ಲೈಕ್ ಮಸಾಲೆ. ಒಬ್ಬೊಬ್ರು ಸ್ವಲ್ಪನೇ ಬೆರೆಸ್ಕೊ ತಿಂತಾರೆ ಅನ್ನಕ್ಕೆ, ಒಬ್ಬೊಬ್ರು ಜಾಸ್ತಿ ಆ ಥರ. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಲ್ವಾ? ನೀರು ಆಮೇಲೆ ಫಸ್ಟ್ ವೆಜಿಟೇಬಲ್ಸ್ ಜೊತೆ ಆ ಎಣ್ಣೆ ಜೊತೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿದೆಯಲ್ಲ, ಅಲ್ಲಾಡ್ಸು ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ. ಇಟ್ಸ್ ಟೆಂಪ್ಟಿಂಗ್. ಸೇಮ್ ಟು ಸೇಮ್ ಗೈಸ್. ಏನು ಕಲರ್ಫುಲ್ಲಾ? ಇದು ಕಲರ್ಫುಲ್, ನಾನು ಕಲರ್ಫುಲ್ ಅಲ್ಲ,
ಅದು ಫ್ರೈಡು, ನೀನು ಫ್ರೈಡು ಶೆಕೆಗೆ. ಹೌದಾ? ಇದು ಹೋಮ್ ಮೇಡ್ ಗರಂ ಮಸಾಲ. ನೀಡೇನಿಲ್ಲ, ನಾನು ಸುಮ್ಮನೆ ಹಾಕ್ತಿಲ್ಲ ಅಷ್ಟೇ. ಬೇಕಾಗಿಲ್ಲ ಆ್ಯಕ್ಚುಲಿ, ಇದೊಂದೇ ಮಸಾಲೆ ಸಾಕು. ಇದು ಒಂದು ಚಿಟಿಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಚಂದ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ, ಅವಾಗ ಎಣ್ಣೆ ಚೆನ್ನಾಗಿ ಬಿಡಬೇಕು, ಅದೆಲ್ಲ ಫ್ರೈ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಮ್ಯಾಗಿ ಸ್ಮೆಲ್ ಬರ್ತಾ ಇದೆ. ಬಿಟ್ಬಿಡ್ಬೇಡಿ, ಕಚ್ಕೊಬಿಡುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತಳ ಅಂಟುತ್ತಲ್ವಾ. ಈ ಲೋಟದಲ್ಲಿ 1 ಲೋಟ ಹಾಕಿದ್ದೀನಿ. ಆಮೇಲೆ ಬೇಕಾದರೆ ಹಾಕ್ಕೋತೀನಿ. ಆ ಥರ ಏನು ಮೆಜರ್ಮೆಂಟ್ ಇಲ್ಲ 1 ಲೋಟನೇ ಹಾಕ್ಬೇಕಂತ. ಡಿಪೆಂಡ್ಸ್, ನೀವು ಎಷ್ಟು ತರಕಾರಿ ಹಾಕ್ತೀರಾ, ನೀವು ಎಷ್ಟು ಪೌಡ್ರ್ ಹಾಕ್ತೀರಾ, ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. 6 ಮೆಂಬರ್ಸಿಗೆ ಮಾಡ್ತಿರೋದು ಇದು. 6 ಅಲ್ಲ, ಇದರಲ್ಲಿ ಎಷ್ಟು ಜನ ತಿನ್ಬೋದು? 10 ಮೆಂಬರ್ಸ್ ತಿನ್ಬೋದು ಇದರಲ್ಲಿ. ಗೊಜ್ಜು ಥರ ಆಗಿದೆ. ಅನ್ನ ಹಾಕೋದು, ಮಿಕ್ಸ್ ಮಾಡೋದು, ತಿನ್ನೋದು. ಚಟಾಪಟ ಚಟಾಪಟ ಅಂತ. ಇಲ್ಲ, ನೀವು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಎತ್ತಿಡ್ತೀನಿ, ಆಮೇಲೆ ತಿನ್ಕೋತೀನಿ, ಆ ಥರನೂ ಮಾಡ್ಬೋದು. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕಂತಿಲ್ಲ. ಒಂದು ದಿನ ಇಟ್ಟರು ಏನೂ ಆಗಲ್ಲ, ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಖಾರ ಜಾಸ್ತಿ ತಿನ್ನೋದಿಲ್ಲ ನಾವಂತಲ್ಲ, ನಾವೆಲ್ಲರೂ ಒಂಚೂರು ಸ್ವಲ್ಪ ಖಾರ ಪ್ರಿಫರ್ ಮಾಡ್ತೀವಿ. ಅದು ಹೋಮ್ಮೇಡಾ? ಇದು ಹೋಮ್ಮೇಡ್. ಹಾಕೊಂಡಿದ್ದೀವಿ. ಖಾರ ಇಲ್ಲ, ಕಲರ್ ಅಷ್ಟೇ ಜಾಸ್ತಿ, ಖಾರ ಕಡಿಮೆ. ಯಾವುದಾದ್ರೂ ಖಾರ ಪುಡಿ ಹಾಕೋಬೋದು. ಇಲ್ಲ, ನೀವು ಮೆಣಸಿನ್ಕಾಯಿ ಒಂಚೂರು ಜಾಸ್ತಿ ಹಾಕೊಳ್ಳಿ, ಅಷ್ಟು ಹಾಕಿ. 3 ಲೋಟ ನೀರು ಹಾಕಿದ್ದೀನಿ ಗೈಸ್ ನಾನು ಟೋಟಲ್. ಆಯಿತಾ? ನಮ್ಮ ಪೇಷನ್ಸ್ ಕಮ್ಮಿ ಗೈಸ್. ಹೇಳ್ತಾರೆಲ್ಲ ಅಡುಗೆ ಮಾಡಿ ವಿಡಿಯೋ ಮಾಡಿಕೊಂಡು, ಸೀರಿಯಸ್ಲಿ ಕಷ್ಟ ಇದೆ. ಎರಡೂ ನನಗೆ ಇಷ್ಟವಾದ್ದು. ಅದಕ್ಕೆ ಬ್ಲಾಗು ನನಗೆ ಇಷ್ಟ, ಅಡುಗೆನೂ ನನಗೆ ಇಷ್ಟ. ದೆನ್ ಬೋತ್ ಕಂಬೈನ್ಸ್ ಇಷ್ಟ. ಇಷ್ಟ ಈಸ್ ಈಕ್ವಲ್ಸ್ ಟು 2 ಇಷ್ಟ. ತುಂಬ ಇಷ್ಟ. ಸೊ ನೋಡಿ, ನೀವು ಎಷ್ಟು ಚೆನ್ನಾಗಿ ಬಂದಿದೆ ತೋರ್ಸಪ್ಪ ನೋಡಿ. ಮಸ್ತ್ ಗೈಸ್. ವೆಜಿಟೇಬಲ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾತ್ರ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ, ತುಂಬ ಟೈಮ್ ತಗೊಳ್ಳಲ್ಲ, ರುಚಿ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದಾಗಿದೆ. ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಟ್ಟಿದ್ದೀನಿ ಗೈಸ್. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಎಷ್ಟು ಬಟ್ಟೆ ಇದೆ ನಿನ್ನ ಹತ್ರ? ಬಟ್ಟೆ ಇಲ್ಲ ಗೈಸ್, ನೋ ಬಟ್ಟೆ. ಗೈಸ್ ಏನಿಲ್ಲ ಅಂದ್ರೆ ವಾರಕ್ಕೊಂದು 2 ಜೊತೆ ತಗೋತಾಳೆ. ಹಿಂಗೆಲ್ಲ ಹೇಳ್ಬೇಡ, ನಾನು ನಿಜ ತಗೊಳಲ್ಲ. ನೋ 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 ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ತಗೋತಾಳೆ. ಅಕ್ಕ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಕ್ಕ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆ ಥರ ಅಲ್ಲ. ಸರಿ, ಎಷ್ಟು ಜೊತೆ? ಅವಳಿಗೆ ಹತ್ರ ಫೀಲ್ ಆಗುತ್ತೆ ಅಷ್ಟೇ. ಇಲ್ಲಿ ನನ್ನ ಹತ್ರ ನಿಜ ಅಷ್ಟು ಬಟ್ಟೆ ಇಲ್ಲ. ನಾವು ಬಡೂರ್ ಮಂದ್ರಿಪಾ. ಸಾರಿ ನಾವು ಬಡೂರ್ ಮಂದಿಪಾ. ಔಟ್ ಆ್ಯಕ್ಚುಲಿ ಒಂದ್ಸರಿ ಫ್ರೈಡ್ ರೈಸ್ ಮಾಡುವಾಗ ಏನಾಗಿತ್ತು, ಮಾರ್ಟಿಗೆ ಹೋಗಿ ತೊಗೊಂಡು ಬಂದೆ. ನಾನು ಫ್ರಂಟ್ ನೋಡಿಲ್ಲ, ಬ್ಯಾಕ್ ನೋಡಿ ತಗೊಬಂದ್ಬಿಟ್ಟೆ. ಪೌಡ್ರು ತಗೊಬಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಮಾಡುವಾಗ ಪೌಡ್ರೆಲ್ಲ ಹಾಕಿದ್ದೀನಿ. ಅಲ್ಲಿವರೆಗೂ ನಾನು ನೋಡಿಲ್ಲ. ಅದೆಲ್ಲ ಹಾಕಿದ್ಮೇಲೆ ಲೈಕ್ 1 ಪ್ಯಾಕೆಟು ನಮ್ಮ ಹತ್ರ ಮುಂಚೆನೇ ಇತ್ತು ಫ್ರೈಡ್ ರೈಸ್ದು. 1 ಪ್ಯಾಕೆಟ್ ಇತ್ತು. ಇನ್ನು 2 ಪ್ಯಾಕೆಟ್ಸ್ ನಾನು ತಂದಿದ್ದೆ. ಸೊ ನಮ್ಮ ಹತ್ರ ಇದ್ದಿದ್ದು ಹಾಕಿದೆ. ಆಮೇಲೆ ತಂದಿದ್ದನ್ನು ಕಟ್ ಮಾಡಿ ಹಾಕಿದೆ. ಆವಾಗಲೂ ನಾನು ನೋಡಿಲ್ಲ. ಆಮೇಲೆ 2 ಬೇರೆ ಬೇರೆ ಕಲರ್ ಇತ್ತು. ಅದಕ್ಕೆ ನೋಡಿದೆ ಏನಪ್ಪ ಇದು ಅಂತ, ಏನು ಡೇಟ್ ಆಗೋಗ್ಬಿಟ್ಟಿದ್ಯಾ, ಏನು ಮಾಡೋದೀಗ ಅಂತ ನೋಡಿದ್ರೆ ಮ್ಯಾಗಿ ಮಸಾಲ ತಂದ್ಬಿಟ್ಟಿದ್ದೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. 1 2 3 ಇದೆ. ಮ್ಯಾಗಿ ಮಸಾಲ ತಂದಿದ್ದೀನಿ ನಾನು. ಆಮೇಲೆ ಮಾಡಿದೆ, ಇರಲಿ ಏನಾಗಲ್ಲ ಅಂತ ಮಾಡಿದೆ. ಯಾರಿಗೂ ಗೊತ್ತಾಗಿಲ್ಲ ಇಲ್ಲ ನಾನು ಇದು ಪೌಡ್ರ್ ಹಾಕಿದ್ದೀನಿ ಅಂತ. ಬೈ ಮಿಸ್ಟೇಕ್ ಗೊತ್ತಾಗ್ದಿರ ತಂದಿದ್ದು. ಸೊ ನೋಡಿದ್ರಲ್ಲ ಹೇಗೆ ಮಾಡ್ಕೊಂಡೆ ಅಂತ. ತುಂಬಾ ಈಸಿ ರೆಸಿಪಿ. ಯಮ್ಮಿ. ಸ್ವಲ್ಪ ಫ್ರೈ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ, ಮತ್ತು ಚಾಪ್ ಮಾಡ್ಕೊಳೋದಕ್ಕೆ. ಅದು ಬಿಟ್ಟರೆ ವೆರಿ ಸಿಂಪಲ್. ಇದೊಂದಿದ್ರೆ ಸಾಕು. ಉಪ್ಪು ಇದೊಂದು. ನಾನು ಬೇರೆ ಏನಾದರೂ ಹಾಕಿದ್ನ, ಸಾಸ್ ಏನೂ ಹಾಕಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೋಪ್ ನಿಮಗೆ ನನ್ನ ಕುಕಿಂಗ್ ಬ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿದೆಯಲ್ಲ ಇಷ್ಟೇ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತೀನಿ, ಏನಿಲ್ಲ. ಬಾಯ್ ಗೈಸ್. ಬಾಯ್.